ಮನಸ್ಸಿನಲ್ಲಿ ಕೋಪ ಇದ್ದರೆ ಮಾತಿನಲ್ಲೂ ಕೂಡ ಕೋಪ ಬರುತ್ತೆ. ಮನಸ್ಸಿನಲ್ಲಿ ದ್ವೇಷ ಇದ್ದರೆ ಮಾತಿನಲ್ಲೂ ಕೂಡ ದ್ವೇಷ ಬರುತ್ತೆ. ಮನಸ್ಸಿನಲ್ಲಿ ಪ್ರೀತಿ ಇದ್ದರೆ ಮಾತಿನಲ್ಲೂ ಕೂಡ ಪ್ರೀತಿ ಬರುತ್ತೆ. ಮನಸ್ಸಿನಲ್ಲಿ ಸತ್ಯ ಇದ್ದರೆ ಮಾತಿನಲ್ಲೂ ಕೂಡ ಸತ್ಯ ಇರುತ್ತೆ. ಆದ್ದರಿಂದ ಮಾತನ್ನು ಬದಲಾಯಿಸಬೇಕಾದರೆ ಮೊದಲು ಮನಸ್ಸನ್ನು ಬದಲಾಯಿಸಬೇಕು. ನಮ್ಮ ನಾಲಿಗೆ ತಪ್ಪು ಮಾಡುತ್ತಿದೆ ಎಂದು ದೂರುವುದಕ್ಕಿಂತ ನಮ್ಮ ಮನಸ್ಸಿನಲ್ಲಿ ಏನು ತುಂಬಿದೆ ಎಂದು ನಮ್ಮನ್ನೇ ನಾವು ಕೇಳ್ಕೊಳ್ಬೇಕು. 3ನೇ ಸಾಲಲ್ಲಿ ನಿಮ್ಮ ಜ್ಞಾನವನ್ನು ಪರೀಕ್ಷಿಸಿಕೊಳ್ಳಲು ಪೂರ್ತಿ ವಿಡಿಯೋ ನೋಡಿ. ವಚನಗಳ ಅಮೂಲ್ಯ ಸಂದೇಶವನ್ನು ಮತ್ತಷ್ಟು ಅರಿತುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ನಮ್ಮ ಜೀವನದಲ್ಲಿ ನಾವು ಪ್ರತಿದಿನ ನೂರಾರು ಮಾತುಗಳನ್ನು ಆಡ್ತಿರ್ತೀವಿ. ಆದರೆ ಒಂದು ಪ್ರಶ್ನೆ, ನಾವು ಆಡುವ ಪ್ರತಿಯೊಂದು ಮಾತನ್ನು ಒಮ್ಮೆ ನಮ್ಮೊಳಗೆ ಪರೀಕ್ಷಿಸಿಕೊಂಡಿದ್ದೇವಾ? ನಮ್ಮ ಒಂದು ಮಾತು ಮತ್ತೊಬ್ಬರ ಮನಸ್ಸಿಗೆ ನೋವು ಕೊಡಬಹುದು. ಅದೇ ಒಂದು ಮಾತು ಒಬ್ಬ ಜೀವನದಲ್ಲಿ ಭರವಸೆಯನ್ನು ಕೂಡ ತುಂಬಬಹುದು. ಹಾಗಾದರೆ ಮಾತಿನ ನಿಜವಾದ ಶಕ್ತಿ ಏನು? ಯಾವ ಮನುಷ್ಯ ತನ್ನ ಮಾತನ್ನು ತಾನೇ ಮಥನ ಮಾಡಿಕೊಳ್ತಾನೋ, ಯಾವ ಮನುಷ್ಯ ಕಷ್ಟ ಬಂದಾಗ ಕಂಗೆಡುವುದಿಲ್ಲವೋ, ಯಾವ ಮನುಷ್ಯ ಜೀವನದಲ್ಲಿ ನೀತಿ ಮತ್ತು ಸತ್ಯವನ್ನು ನೆಲೆಸಿರುತ್ತದೆಯೋ ಅವನಲ್ಲೇ ಪರಮಾತ್ಮನನ್ನು ಕಾಣಬಹುದು ಎಂದು ಈ ವಚನ ನಮಗೆ ಅತ್ಯಂತ ಆಳವಾದ ಸಂದೇಶವನ್ನು ನೀಡುತ್ತೆ ನೋಡಿ. ಇಂದು ನಾವು ಕೇಳಲಿರುವ ಈ ವಚನ ಕೇವಲ ಓದುವುದಕ್ಕಾಗಿ ಇರುವ ವಚನವಲ್ಲ. ಇದು ನಮ್ಮ ಮಾತು, ನಮ್ಮ ಮನಸ್ಸು ಮತ್ತು ನಮ್ಮ ಜೀವನವನ್ನು ಪರೀಕ್ಷಿಸಿಕೊಳ್ಳಲು ಇರುವ ಕನ್ನಡಿಯಾಗಿದೆ ನೋಡಿ. ಅಂತಹ ವಚನವನ್ನೊಮ್ಮೆ ಕೇಳೋಣ. ಮಾತು ಮಾತಿಗೆ ಮಥನವ ಮಾಡುವಾತನೇ ಜಾತ, ಮಾತಿಗೆ ಮೊದಲ ಕಂಡಾತನೇ ಅಜಾತ, ಕಾತರಕ್ಕೆ ಕಂಗೆಟ್ಟು ಕಳವಳಿಸದಿಪ್ಪನೇ ಪರಮಾತ್ಮ, ನೀತಿ ನಿಜ ನೆಲಗೊಂಡಾತನೇ ಜಗನ್ನಾಥ, ಇವೇತರೊಳಗೂ ಸಿಕ್ಕಿದಪ್ಪಾತನೇ ಗುರುನಾಥ. ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ಹಡಪದ ಅಪ್ಪಣ್ಣನವರ ವಚನ ಎಷ್ಟು ಅದ್ಭುತವಾಗಿದೆ ನೋಡಿ. ಈ ವಚನದ ಪ್ರತಿಯೊಂದು ಸಾಲಿನ ಒಳಗಿರುವ ಅರ್ಥವನ್ನು ನಮ್ಮ ಜೀವನಕ್ಕೆ ಹೋಲಿಸಿಕೊಂಡು ನೋಡೋಣ ಸ್ನೇಹಿತರೆ. ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತೆ ನೋಡಿ. ಮಾತು ಮಾತಿಗೆ ಮಥನವ ಮಾಡುವಾತನೇ ಜಾತ. ಅಂದರೆ ಇಲ್ಲಿ ಮಥನ ಅಂದರೆ ಮಾತನ್ನು ಆಡಿದ ನಂತರ ಮತ್ತೆ ಮತ್ತೆ ಯೋಚಿಸುವುದು. ನಾನು ಹೇಳಿದ ಮಾತು ಸರಿಯಿತ್ತಾ? ಇದರಿಂದ ಯಾರಿಗಾದರೂ ನೋವಾಯಿತಾ? ನನ್ನ ಮಾತಿನಲ್ಲಿ ಸತ್ಯ ಇದೆಯಾ? ನಾನು ಹೇಳುತ್ತಿರುವುದು ಅಗತ್ಯವೇ ಎಂಬುದನ್ನು ಯೋಚಿಸುವುದು. ನಮ್ಮಲ್ಲಿ ಬಹಳಷ್ಟು ಜನರು ಮಾತು ಬಾಯಿಂದ ಹೊರಬಂದ ನಂತರ ಯೋಚಿಸುತ್ತೇವೆ. ಆದರೆ ತುಂಬ ಜ್ಞಾನವಂತರು ಮಾತು ಬಾಯಿಯಿಂದ ಹೊರಬರುವ ಮೊದಲು ಯೋಚಿಸುತ್ತಾರೆ. ಇದು ತುಂಬ ದೊಡ್ಡ ವ್ಯತ್ಯಾಸ ಇದೆ ನೋಡಿ. ಇಂದಿನ ಜೀವನದ ಒಂದು ಉದಾಹರಣೆ ಅಂದರೆ, ಒಬ್ಬ ತಾಯಿ ಮತ್ತು ತನ್ನ ಮಗನಿಗೆ ಕೋಪದಲ್ಲಿ ನಿನ್ನಿಂದ ಏನೂ ಆಗಲ್ಲ ಅಂತ ಹೇಳಿದ್ರು ಅಂತ ಅಂದ್ಕೊಳ್ಳಿ. ಆ ಮಾತು ತಾಯಿಗೆ ಒಂದು ಕ್ಷಣದ ಕೋಪದಲ್ಲಿ ಬಂದಿರಬಹುದು, ಆದರೆ ಮಗನ ಮನಸ್ಸಿನಲ್ಲಿ ಆ ಮಾತು ವರ್ಷಗಳವರೆಗೆ ಉಳಿಯಬಹುದು. ಅದೇ ತಾಯಿ ನೀನು ಪ್ರಯತ್ನ ಮಾಡು, ನಿನ್ನಿಂದ ಆಗುತ್ತೆ ಮಗನೇ ಅಂತ ಅಂದಿದ್ರೆ ಅದೇ ಒಂದು ಮಾತು ಮಗನ ಜೀವನವನ್ನೇ ಬದಲಿಸಬಹುದಿತ್ತು. ಹೀಗಾಗಿ ಮಾತು ಚಿಕ್ಕದಾಗಿರಬಹುದು, ಆದರೆ ಅದರ ಪರಿಣಾಮ ದೊಡ್ಡದಾಗಿರುತ್ತೆ. ಈ ಕಾರಣಕ್ಕಾಗಿಯೇ ವಚನಕಾರರು ಮಾತಿನ ಮೊದಲು ಮಥನವನ್ನು ಮಾಡಿಕೊಳ್ಬೇಕು ಅಂತ ಸೂಚಿಸ್ತಾರೆ. ಎರಡನೇ ಕಂಡಾತನೇ ಅಜಾತ ಅಂದರೆ ಎರಡನೇ ಸಾಲು ಇನ್ನೂ ಆಳವಾದ ಅರ್ಥವನ್ನು ನೀಡುತ್ತೆ ನೋಡಿ. ಮಾತಿನ ಮೂಲವನ್ನು ಕಂಡುಕೊಳ್ಬೇಕು. ನಾವು ಮಾತನಾಡುವ ಮಾತು ಎಲ್ಲಿಂದ ಬರುತ್ತೆ? ಮನಸ್ಸಿನಿಂದನ. ಮನಸ್ಸಿನಲ್ಲಿ ಏನಿದೆಯೋ ಅದು ಮಾತಿನಲ್ಲೇ ವ್ಯಕ್ತವಾಗುತ್ತೆ. ಮನಸ್ಸಿನಲ್ಲಿ ಕೋಪ ಇದ್ದರೆ ಮಾತಿನಲ್ಲೂ ಕೂಡ ಕೋಪ ಬರುತ್ತೆ. ಮನಸ್ಸಿನಲ್ಲಿ ದ್ವೇಷ ಇದ್ದರೆ ಮಾತಿನಲ್ಲೂ ಕೂಡ ದ್ವೇಷ ಬರುತ್ತೆ. ಮನಸ್ಸಿನಲ್ಲಿ ಪ್ರೀತಿ ಇದ್ದರೆ ಮಾತಿನಲ್ಲೂ ಕೂಡ ಪ್ರೀತಿ ಬರುತ್ತೆ. ಮನಸ್ಸಿನಲ್ಲಿ ಸತ್ಯ ಇದ್ದರೆ ಮಾತಿನಲ್ಲೂ ಕೂಡ ಸತ್ಯ ಇರುತ್ತೆ. ಆದ್ದರಿಂದ ಮಾತನ್ನು ಬದಲಾಯಿಸಬೇಕಾದರೆ ಮೊದಲು ಮನಸ್ಸನ್ನು ಬದಲಾಯಿಸಬೇಕು. ನಮ್ಮ ನಾಲಿಗೆ ತಪ್ಪು ಮಾಡುತ್ತಿದೆ ಎಂದು ದೂರುವುದಕ್ಕಿಂತ ನಮ್ಮ ಮನಸ್ಸಿನಲ್ಲಿ ಏನು ತುಂಬಿದೆ ಎಂದು ನಮ್ಮನ್ನೇ ನಾವು ಕೇಳ್ಕೊಳ್ಬೇಕು. 3ನೇ ಸಾಲಲ್ಲಿ ಕಾತರಕ್ಕೆ ಕಂಗೆಟ್ಟು ಕಳವಳಿಸದಿಪ್ಪನೇ ಪರಮಾತ್ಮ. ಅಂದರೆ ಈ ಸಾಲು ಜೀವನದ ಕಷ್ಟಗಳ ಬಗ್ಗೆ ಹೇಳುತ್ತೆ ನೋಡಿ. ಜೀವನದಲ್ಲಿ ಸಮಸ್ಯೆಗಳು ಬರದೇ ಇರುವುದೇ ಜೀವನವಲ್ಲ. ಸಮಸ್ಯೆಗಳು ಬಂದಾಗ ನಾವು ಹೇಗೆ ನಿಲ್ತೇವೆ ಅದೇ ಮುಖ್ಯ. ಕಷ್ಟ ಬಂದಾಗ ಕೆಲವರು ತಕ್ಷಣ ಕಂಗೆಡ್ತಾರೆ. ಇನ್ನು ನನ್ನ ಜೀವನ ಮುಗೀತು, ನನ್ನಿಂದ ಏನೂ ಸಾಧ್ಯವಿಲ್ಲ, ನನಗೆ ಮಾತ್ರ ಏಕೆ ಹೀಗಾಗುತ್ತೆ ಎಂದು ಕಳವಳ ಪಡ್ತಾರೆ. ಆದರೆ ವಚನ ನಮಗೆ ಹೇಳುವುದು ಕಾತರಕ್ಕೆ ಕಂಗೆಡದೆ ಸ್ಥಿರವಾಗಿ ನಿಲ್ಲುವ ಮನಸ್ಸಿನಲ್ಲಿಯೇ ಪರಮಾತ್ಮನನ್ನು ಕಾಣಬಹುದು ಅಂತ. ಇದರ ಅರ್ಥ ಸಮಸ್ಯೆಗಳು ಬರುವುದಿಲ್ಲ ಎಂದಲ್ಲ, ಸಮಸ್ಯೆ ಬಂದಾಗ ಮನಸ್ಸನ್ನು ಕುಸಿಯದಂತೆ ನೋಡಿಕೊಳ್ಬೇಕು. ಒಂದು ಚಿಕ್ಕ ಉದಾಹರಣೆ ಕೊಡೋದಾದರೆ, ಒಂದು ಮರವನ್ನು ಗಮನಿಸಿ. ಗಾಳಿ ಬೀಸಿದಾಗ ಅದರ ಕೊಂಬೆಗಳು ಅಲ್ಲಾಡ್ತವೆ, ಮಳೆ ಬಂದಾಗ ನೆನೆಯುತ್ತೆ, ಬಿಸಿಲು ಬಂದಾಗ ಒಣಗುತ್ತೆ. ಆದರೂ ಅದು ತನ್ನ ಬೇರುಗಳನ್ನು ಬಿಟ್ಟು ಕೊಡುವುದಿಲ್ಲ. ನಮ್ಮ ಜೀವನವೂ ಹಾಗೆ. ಪರಿಸ್ಥಿತಿಗಳು ಬದಲಾಗ್ತವೆ, ಜನರು ಬದಲಾಗ್ತಾರೆ, ಸಮಯ ಬದಲಾಗುತ್ತೆ. ಆದರೆ ನಮ್ಮ ಒಳಗಿನ ನಂಬಿಕೆ, ನೀತಿ ಮತ್ತು ಸತ್ಯವನ್ನು ಎಂದಿಗೂ ಬಿಟ್ಕೊಡ್ಬಾರ್ದು ಸ್ನೇಹಿತರೆ. 4ನೇ ಸಾಲಲ್ಲಿ ಹೇಳ್ತಾರೆ, ನೀತಿ ನಿಜ ನೆಲಗೊಂಡಾತನೇ ಜಗನ್ನಾಥ ಅಂತ.
ಅಂದರೆ ಈ ಸಾಲು ವಚನದ ಅತ್ಯಂತ ಪ್ರಮುಖ ಸಂದೇಶಗಳಲ್ಲಿ ಒಂದು ನೋಡಿ. ನೀತಿ ಮತ್ತು ನಿಜ ಅಂದರೆ ನ್ಯಾಯ ಮತ್ತು ಸತ್ಯ. ಯಾರ ಜೀವನದಲ್ಲಿ ಸತ್ಯ ನೆಲೆಗೊಂಡಿರುತ್ತದೆಯೋ, ಯಾರ ನಡೆನುಡಿಯಲ್ಲಿ ನೀತಿ ಇರುತ್ತದೆಯೋ ಅವರ ಜೀವನವೇ ದೇವರ ದಾರಿ. ನಾವು ದೇವರನ್ನು ದೇವಸ್ಥಾನದಲ್ಲಿ ಹುಡುಕ್ತೇವೆ, ದೀಪ ಹಚ್ಚುತ್ತೇವೆ, ಪೂಜೆ ಮಾಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ. ಇವೆಲ್ಲವೂ ಕೂಡ ಭಕ್ತಿಯ ಒಂದು ಭಾಗ. ಆದರೆ ನಮ್ಮ ಜೀವನದಲ್ಲಿ ಸತ್ಯ ಇಲ್ಲದಿದ್ದರೆ, ನಮ್ಮ ಮಾತಿನಲ್ಲಿ ಪ್ರಾಮಾಣಿಕತೆ ಇಲ್ಲದಿದ್ದರೆ, ನಮ್ಮ ನಡೆನುಡಿಯಲ್ಲಿ ನೀತಿ ಇಲ್ಲದಿದ್ದರೆ ಆಗ ನಮ್ಮ ಭಕ್ತಿ ಎಷ್ಟು ಸಂಪೂರ್ಣ? ಈ ವಚನ ನಮಗೆ ಹೇಳುವುದೇನೆಂದರೆ, ದೇವರನ್ನು ಹುಡುಕುವುದಕ್ಕಿಂತ ಮೊದಲು ದೇವರು ಇಷ್ಟಪಡುವ ಗುಣಗಳನ್ನು ನಮ್ಮೊಳಗೆ ಬೆಳೆಸಿಕೊಳ್ಳಿ ಅಂತ. ಇಂದಿನ ಜೀವನಕ್ಕೆ ಈ ಸಾಲಿನ ಅರ್ಥ, ನಾವು ಹಣ ಸಂಪಾದಿಸಲು ಪ್ರಯತ್ನಿಸುತ್ತೇವೆ, ಹೆಸರು ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ, ಸಮಾಜದಲ್ಲಿ ಗೌರವವನ್ನು ಪಡೆಯಲು ಪ್ರಯತ್ನಿಸುತ್ತೇವೆ. ಆದರೆ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳೋಣ, ನಾವು ಒಳ್ಳೆಯ ಮನುಷ್ಯರಾಗಲು ಎಷ್ಟು ಪ್ರಯತ್ನಿಸುತ್ತಿದ್ದೇವೆ? ಹಣ ಇದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ದರೆ ಏನು ಪ್ರಯೋಜನ? ಹೆಸರು ಇದ್ದರೂ ನಂಬಿಕೆ ಇಲ್ಲದಿದ್ದರೆ ಏನು ಪ್ರಯೋಜನ? ಜನರು ನಮ್ಮನ್ನು ಹೊಗಳಿದರೂ ನಮ್ಮ ಮನಸ್ಸಿಗೆ ನಮ್ಮದೇ ಬಗ್ಗೆ ಗೌರವ ಇಲ್ಲದಿದ್ದರೆ ಏನು ಪ್ರಯೋಜನ? ಆದ್ದರಿಂದ ನಮ್ಮ ಜೀವನದ ದೊಡ್ಡ ಸಂಪತ್ತು ಸತ್ಯ ಮತ್ತು ನೀತಿ. ಇವೇತರೊಳಗೂ ಸಿಕ್ಕಿದಿಪ್ಪಾತನೇ ಗುರುನಾಥ. ಅಂದರೆ ಈ ಸಾಲು ನಮ್ಮನ್ನು ಗುರುತ್ವದ ಕಡೆಗೆ ಕರೆದುಕೊಂಡು ಹೋಗುತ್ತೆ ನೋಡಿ. ಜೀವನದಲ್ಲಿ ಸರಿಯಾದ ದಾರಿ ತೋರಿಸುವವನೇ ಗುರು. ಗುರು ಎಂದರೆ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ತನ್ನ ತಪ್ಪನ್ನು ತಮಗೆ ತೋರಿಸುವ ಮಾತ್ರ ಕೂಡ ಗುರು. ನಮ್ಮನ್ನು ಎಚ್ಚರಿಸುವ ಅನುಭವವೂ ಕೂಡ ಗುರು. ನಮ್ಮ ಜೀವನದಲ್ಲಿ ಬರುವ ಕಷ್ಟವೂ ಕೆಲವೊಮ್ಮೆ ಗುರು. ಒಂದು ಸೋಲು ನಮಗೆ ಒಂದು ಪಾಠ ಕಲಿಸಬಹುದು, ಒಂದು ತಪ್ಪು ನಮ್ಮನ್ನು ಎಚ್ಚರಿಸಬಹುದು. ಒಬ್ಬ ಒಳ್ಳೆಯ ವ್ಯಕ್ತಿ ಮಾತು ನಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಹೀಗಾಗಿ ಜ್ಞಾನವನ್ನು ಎಲ್ಲೆಡೆ ಹುಡುಕುವ ಮನಸ್ಸು ಇರಬೇಕಷ್ಟೆ. ಈ ವಚನದ ಸಂಪೂರ್ಣವಾದ ಸಾರಾಂಶ ಏನು ಅಂದರೆ, ಈಗ ಸಂಪೂರ್ಣ ವಚನವನ್ನು ಒಂದೇ ಮಾತಿನಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ, ಮಾತನಾಡುವ ಮೊದಲು ಯೋಚಿಸು, ಮಾತಿನ ಮೂಲವಾದ ಮನಸ್ಸನ್ನು ಶುದ್ಧವಾಗಿಟ್ಟುಕೋ, ಕಷ್ಟ ಬಂದಾಗ ಕಂಗೆಡಬೇಡ, ನೀತಿ ಮತ್ತು ಸತ್ಯವನ್ನು ಜೀವನದ ಆಧಾರವಾಗಿಟ್ಟುಕೋ, ಜ್ಞಾನವನ್ನು ನೀಡುವ ಪ್ರತಿಯೊಂದು ಅನುಭವವನ್ನು ಗೌರವಿಸು. ಹೀಗೆ ಬದುಕಿದಾಗ ದೇವರನ್ನು ದೂರದಲ್ಲಿ ಹುಡುಕುವ ಅಗತ್ಯವಿಲ್ಲ. ದೇವರ ಗುಣಗಳು ನಮ್ಮೊಳಗೆ ಕಾಣಿಸಿಕೊಳ್ಳುತ್ತವೆ. ನಮ್ಮ ಜೀವನಕ್ಕೆ ಈ 5 ಪ್ರಶ್ನೆಗಳನ್ನು ನಾವು ಕೇಳ್ಕೊಳ್ಬೇಕು. ಮೊದಲನೆಯದು, ನಾನು ಮಾತನಾಡುವ ಮೊದಲು ಯೋಚಿಸುತ್ತಿದ್ದೇನೆಯಾ? ಎರಡನೆಯದು, ನನ್ನ ಮಾತಿಂದ ಯಾರಿಗಾದರೂ ಅನಗತ್ಯವಾಗಿ ನೋವಾಗ್ತಿದೆಯಾ? ಮೂರನೇದು, ಕಷ್ಟ ಬಂದಾಗ ನಾನು ಕಂಗೆಡುತ್ತೇನಾ ಅಥವಾ ಧೈರ್ಯದಿಂದ ನಿಲ್ಲುತ್ತೇನಾ? ನಾಲ್ಕನೇದು, ನಮ್ಮ ಜೀವನದಲ್ಲಿ ಸತ್ಯ ಮತ್ತು ನೀತಿಗೆ ಎಷ್ಟು ಸ್ಥಾನವಿದೆ? ಐದನೇದು, ನನ್ನ ತಪ್ಪುಗಳಿಂದ ನಾನು ಪಾಠ ಕಲಿಯುತ್ತಿದ್ದೇನೆಯಾ? ಈ 5 ಪ್ರಶ್ನೆಗಳಿಗೆ ನಾವು ಪ್ರಾಮಾಣಿಕವಾಗಿ ಉತ್ತರಿಸಿದರೆ ಈ ವಚನವನ್ನು ಕೇವಲ ಕೇಳಿದಂತಲ್ಲ, ಬದುಕಿದಂತಾಗುತ್ತೆ. ಜೀವನದಲ್ಲಿ ನಾವು ಎಷ್ಟು ಜನರನ್ನು ಭೇಟಿಯಾಗ್ತೇವೆ, ಎಷ್ಟು ಮಾತುಗಳನ್ನು ಆಡ್ತೇವೆ, ಎಷ್ಟು ಮಾತುಗಳನ್ನು ಕೇಳಿಸ್ಕೊಳ್ತೀವಿ, ಆದರೆ ಕೊನೆಗೆ ನಮ್ಮ ಜೊತೆ ಉಳಿಯುವುದು ಏನು? ನಮ್ಮ ನಡೆ, ನಮ್ಮ ಸತ್ಯ, ನಮ್ಮ ನೀತಿ, ನಮ್ಮ ಮನಸ್ಸು. ಆದ್ದರಿಂದ ಮಾತನ್ನು ಜಾಗರೂಕತೆಯಿಂದ ಆಡೋಣ, ಕಷ್ಟ ಬಂದಾಗ ಧೈರ್ಯದಿಂದ ನಿಲ್ಲೋಣ, ಸತ್ಯವನ್ನು ಕೈ ಬಿಡದಿರೋಣ ಮತ್ತು ನಮ್ಮ ಜೀವನದ ಪ್ರತಿಯೊಂದು ಅನುಭವದಿಂದಲೂ ಒಂದು ಪಾಠ ಕಲಿಯೋಣ. ಏಕೆಂದರೆ ದೇವರು ಎಲ್ಲಿದ್ದಾನೆ ಎಂದು ಹುಡುಕುವುದಕ್ಕಿಂತ ದೇವರ ಗುಣಗಳು ನಮ್ಮೊಳಗಿವೆಯೇ ಎಂದು ನೋಡಿಕೊಳ್ಳುವುದು ಮುಖ್ಯ. ಈ ವಚನದ ಸಂದೇಶ ನಮ್ಮ ಬದುಕಿನಲ್ಲಿ ಒಂದು ಸಣ್ಣ ಬದಲಾವಣೆಯನ್ನಾದರೂ ತರಲಿ. ನಮ್ಮ ಮಾತು ಇನ್ನೊಬ್ಬರ ಮನಸ್ಸಿಗೆ ನೋವಾಗದಿರಲಿ, ನಮ್ಮ ಮಾತು ಯಾರಿಗಾದರೂ ಧೈರ್ಯವಾಗಲಿ, ನಮ್ಮ ನಡೆ ಇನ್ನೊಬ್ಬರಿಗೆ ದಾರಿಯಾಗಲಿ, ನಮ್ಮ ಜೀವನದ ಸತ್ಯ ಮತ್ತು ನೀತಿಯ ದಾರಿಯಲ್ಲಿ ಸಾಗಲಿ. ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ನಮ್ಮ ಮನಸ್ಸಿಗೆ ಸತ್ಯದ ಬೆಳಕು ನೀಡಲಿ, ನಮ್ಮ ಮಾತಿನ ಮಧುರತೆ ನೀಡಲಿ, ನಮ್ಮ ನಡೆಗೆ ನೀತಿ ನೀಡಲಿ, ನಮ್ಮ ಬದುಕಿನ ಒಂದು ನೆಮ್ಮದಿ ನೀಡಲಿ. ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿ.